ಈ ತಿಂಗಳ 5ನೇ ತಾರೀಕು ದಿನದಂದು ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಗಳ ಹಾಗೂ ಏನು ಜಾತಿ ಗಣತಿ ಪ್ರಾರಂಭವಾಗಿದೆ. ಈ ಒಂದು ಪ್ರಾರಂಭ ಆಗಿರ್ತಕ್ಕಂಥ ಒಂದು ಲೋಪದೇಶಗಳು ಬಹಳಷ್ಟಿವೆ. ಏನಂತ ಹೇಳತ್ತಂದ್ರೆ ಟೀಚರ್ಸ್ಗಳಿಗೆ ಆಲ್ಮೋಸ್ಟ್ ಯಾರಿಗೆ ಗಣತಿ ಹಾಕಿದ್ದಾರೆ ಅವ್ರು ಯಾರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಅದರ ಜೊತೆಗೆ ಏನು ಆನ್ಲೈನ್ ಮುಖಾಂತರ ಏನು ಮೊಬೈಲ್ನಲ್ಲಿ ಆ್ಯಪ್ ಇದೆ, ಆ ಆ್ಯಪನ್ನು ಓಪನ್ ಮಾಡಿದರೆ ಇಲ್ಲಿ ತನಕ 100ರಲ್ಲಿ ಒಂದು 3 ಅಥವಾ 4% ಕೂಡ ಆ್ಯಪ್ ವರ್ಕ್ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮದು ಸರ್ಕಾರಕ್ಕೆ ಒಂದು ಮನವಿ ಅದ. ನಮ್ಮ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಏನು ಸರಿಯಾದ ರೀತಿಯಲ್ಲಿ ಏನು ಟೀಚರ್ಸ್ಗಳಿಗೆ ಮಾಹಿತಿ ಕೊಡಬೇಕು. ಅದರ ಜೊತೆಗೆ ಏನು ಆನ್ಲೈನ್ ಮುಖಾಂತರ ಏನು ಗಣತಿ ಪ್ರಾರಂಭ ಆಗಿದೆ ಅದಕ್ಕೆ ಸರಿಯಾದ ರೀತಿಯಂತ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಾಕಬೇಕು. ಅದರ ಜೊತೆಗೆ ಏನಂತೇಳಿ ಅಂತಂದ್ರೆ ಈಗಾಗಲೇ ಏನೋ BLOಗಳಿಗೆ ಹಾಗೂ ಟೀಚರ್ಸ್ಗಳಿಗೆ ಹೊಂದಾಣಿಕೆ ಇಲ್ಲದ ಇರೋದ್ರಿಂದ ಬಹಳಷ್ಟು ವಿಳಂಬ ಆಗ್ತಾ ಇದೆ. ಅದಕ್ಕೆ ಏನು ಇದು ಕೇವಲ 5ನೇ ತಾರೀಕಿನಿಂದ 17ನೇ ತಾರೀಕು ತನಕ ಮಾತ್ರ ಕೊಟ್ಟಿದ್ರು. ಅದರ ನಂತರ ಆನ್ಲೈನು ಮತದಾನ ಕೇಂದ್ರದಲ್ಲಿ ಇದಕ್ಕೆ ಅವಕಾಶ ಕೊಟ್ಟಿದ್ರು. ಆದರೆ ಈಗ ನಡೀತಿರ್ತಕ್ಕಂಥ ಗಣತಿ ಒಂದು ವಿಳಂಬ ನೋಡಿದ್ರೆ ಇದು 1 ತಿಂಗಳಲ್ಲ 2 ತಿಂಗಳ ತನಕನೂ ಕೂಡ ಮುಕ್ತಾಯ ಆಗದ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇದೆ. ಅದಕ್ಕೆ ಸರ್ಕಾರಕ್ಕೊಂದು ಮನವಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ 1 ತಿಂಗಳ ಕಾಲಾವಕಾಶ ಕೊಡಬೇಕು. ಅದರ ಜೊತೆಗೆ ಸರಿಯಾದ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಾಕುವಂತ ಕೆಲಸ ಆಗಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಕಲಬುರಗಿ ಜಿಲ್ಲಾ ಮಾದಿಗ ಸಂಘಟನೆ ವತಿಯಿಂದ ಸರಿಯಾದಂತ ಮಾಹಿತಿ ಇಲ್ಲ. ಆನ್ಲೈನ್ ಈಗಾಗಲೇ ಹೊಸ ಆ್ಯಪ್ ಇರೋದ್ರಿಂದ ಸಿಬ್ಬಂದಿಗಳ ಕೊರತೆ ಬಹಳಷ್ಟಿದೆ. ಯಾಕಂತೇಳಿ ಒಬ್ಬೊಬ್ರು ಬಹಳಷ್ಟು ಜನ ಲೇಡೀಸ್ ಸಿಬ್ಬಂದಿ ಬರ್ತಾ ಇದಾರೆ. ಅವರಿಗೆ ಸರಿಯಾದ ಆ್ಯಪ್ ಅನ್ನ ಉಪಯೋಗ ಮಾಡೋದಕ್ಕೆ ಅವರಿಗೆ ಅನಾನುಕೂಲ ಇದೆ. ಅಂದ್ರೆ ಆ್ಯಪಿನ ಅವರಿಗೆ ಸರಿಯಾದಂತ ಮಾಹಿತಿ ಇಲ್ಲ. ಅವ್ರ ಬಳಿ ಆ್ಯಪಿನ ಮಾಹಿತಿ ಇದ್ರು ಕೂಡ ಒಬ್ಬೊಬ್ಬರ ಹತ್ರ ಏನು ಆನ್ಲೈನ್ ಮುಖಾಂತರ ಏನು ಮಾಡ್ತಾ ಇದಾರ ಅವರಲ್ಲಿ ಸರಿಯಾದ ರೀತಿಯಂತ ಸರ್ವರ್ ಕೂಡ ಇಲ್ಲ. ಅದ್ರ ಜೊತೆಗೆ ಅವರು ತಮ್ಮ ಮನೆಯವರ ಒಂದು ಮೊಬೈಲ್ ಅನ್ನ ಬಳಸ್ತಾ ಇದ್ದಾರೆ. ಅದು ಬಳಸ್ಲಿ ಪರವಾಗಿಲ್ಲ, ಆದ್ರ ಆನ್ಲೈನ್ ಏನು ಓಪನ್ ಮಾಡಿದಾಗ ನೆಟ್ವರ್ಕ್ ಎರರ್ ಅಂತ ಬರ್ತಾ ಇದೆ. ಕನಿಷ್ಠ ಏನಿಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ತನಕ 100ಕ್ಕೆ ಒಂದು 3-4% ಅಷ್ಟೇ ಆಗಿರ್ಬೋದು. ಅದರ ನಂತರ ಇಲ್ಲಿ ತನಕ ಕೂಡ ಸರ್ವರ್ ಡೌನ್ ಇದೆ. ಅದಕ್ಕೆ ಇನ್ನೂ 1 ತಿಂಗಳ ಕಾಲಾವಕಾಶ ಸರ್ಕಾರ ಕೊಡಬೇಕು. ಸರಿಯಾದ ರೀತಿಯಾದಂತ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನೇಮಕ ಮಾಡಬೇಕು ಅಂತಕ್ಕಂಥ, ಅದರ ಜೊತೆಗೆ ಕೋಆರ್ಡಿನೇಷನ್ ಆಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ JD ಅವರಾಗಿರ್ಬೋದು ಎಲ್ಲರೂ ಕೂಡ ಹೊಂದಾಣಿಕೆ ಮುಖಾಂತರ ಸರಿಯಾದ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮೆಲ್ಲ ಜಿಲ್ಲಾ ಮಾದಿಗ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ. ಒಂದು 2025ರ ಜನಗಣತಿಯ ಸಮಯ ಬಂದಿದೆ. ಇವತ್ತಿಗೆ 5ನೇ ತಾರೀಕು ಪ್ರಾರಂಭ ಆಗಿ ಇವತ್ತು 10 ತಾರೀಕಿಂದ 6 ದಿವಸಗಳಾಯ್ತು. 6 ದಿವಸಗಳು ಆದ್ರೂ ಇನ್ನ 2% ಸಹಿತನೂ ಆಗಿಲ್ಲ. ಇದಕ್ಕೆ ಕಾರಣ ಸರ್ವರ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾರ. ಎರಡನೇದಾಗಿ ಈ ಒಂದು ಜನಗಣತಿಯನ್ನು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಸಪ್ರೇಟ್ ಡಾಟಾ ಕೊಡ್ಬೇಕು ಇವರು ಸರ್ಕಾರ ಕಡಲೆ ಸರ್. ಈ ಯಾಕಂದ್ರೆ ಈಗ ಬಹಳ ಎಲ್ಲ ಕಡೆಗೆ ಇಡೀ ರಾಜ್ಯಾದ್ಯಂತ ಇದೊಂದು ಜನಗಣತಿ ನಡೆಯೋದ್ರಿಂದ ಸಿಗೋದಿಲ್ಲ. ಈಗ ಸಪ್ರೇಟ್ ಇದಕ್ಕೊಂದು ಡಾಟಾ ಕೊಡಬೇಕು. ಎರಡನೇದಾಗಿ ಒಂದು ಬೂತಿಗೆ ಒಬ್ಬರಿಗೆ ನೇಮಕ ಮಾಡ್ತಾ ಮಾಡಿದ್ದಾರೆ ಆಲ್ರೆಡಿ. ಅವ್ರಿಗೆ ಆಗ್ತಾ ಇಲ್ಲ ಮಾಡ್ಲಿಕ್ಕೆ. ಒಂದ್ ದಿವಸದಲ್ಲಿ 2 ಇಲ್ಲ 3 ಮಾಡ್ತಾ ಇದ್ದಾರೆ ಬರೀ. ಆ ಒಂದು ಹೆಚ್ಚಿಗೆ ಮಾಡಬೇಕು. ಆ ಒಂದು ಸಿಬ್ಬಂದಿಗಳನ್ನು ಇನ್ನ ಹೆಚ್ಚಿಗೆ ಮಾಡಬೇಕು. ಸಿಬ್ಬಂದಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಸಿಬ್ಬಂದಿಗಳೇ ಹೇಳ್ತಾರೆ ಇವತ್ತು ಇದು ನಮಗೂ ಸರಿಯಾದ ಮಾಹಿತಿ ಇಲ್ಲ. ಇವತ್ತು ನಮಗೆ ಯಾರು ಕಳಿಸ್ಯಾರ, ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ JD ಆಗಿರ್ಬೋದು, ಸರಿಯಾಗಿ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. JD ಅವ್ರಿಗೆ ಮಾತಾಡಿದ್ರು ಇಲ್ಲ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ, ಆ ಸಮಯಕ್ಕೆ ಅವ್ರು ಬಂದಿಲ್ಲ ಅಂತ ಅವರು ಆಯ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ತರ ಆಗ್ಬಾರ್ದು. ಇದು ನಾವು ಹಲವಾರು 30 ವರ್ಷಗಳಿಂದ ನಾವು ಕಷ್ಟಪಟ್ಟು ನಮ್ಮ ಹಿರಿಯರಲ್ಲಿ ಕಷ್ಟಪಟ್ಟು ಹೋರಾಟ ಪ್ರತಿಭಟನೆ ಮಾಡ್ಕೊಂತ ಬಂದಿದ್ದೀವಿ. ಈಗ ಸಮಯ ಬಂದಿದೆ. ಇದು ಇನ್ನೂ ಇದು ಅವಶ್ಯಕತೆನೇ ಇರಲಿಲ್ಲ. ಇದು ಜನಗಣತಿ ಮಾಡೋ ಒಂದು ಅವಶ್ಯಕತೆನೇ ಇರಲಿಲ್ಲ. ಸರ್ಕಾರ ಮುಗಿ ತುಪ್ಪರಿಸುವಂತ ಕೆಲಸ ಮಾಡ್ಲತ್ತದ. ಆಗಿದ ಇನ್ಮೇಲೆ ಸರಿಯಾಗಿ ಹೆಚ್ಚಿನ ಒಂದು ಕಾಲಾವಕಾಶನ ಹೆಚ್ಚಿಗೆ ಕೊಡ್ಬೇಕಿನ್ನ. ಇದಕ್ಕೆ ಕಾಲಾವಕಾಶ ಅಂತಂದ್ರೆ ಈಗ ಬರೀ 8 ದಿವಸ, ಈಗ 6 ದಿವಸ ಆಯ್ತು. ಈಗ 17 ತಾರೀಕು ಕೊಟ್ಟಿದ್ರೆ ಮುಗದೇ ಹೋಗುತ್ತೆ. ಅದನ್ನ 2%, 3%, 1%, 30% ಆಗೋದಿಲ್ಲ. ಇನ್ನು ಕಾಲಾವಕಾಶ ಹೆಚ್ಚಿಗೆ ಕೊಡ್ಬೇಕಂತ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಒಂದು ಈ ಜನಗಣತಿಯಲ್ಲಿ ಕ್ರೈಸ್ತ ಧರ್ಮದವರು ಇವತ್ತು ಅವರ ದಾಖಲಾತಿಗಳು, ಮೂಲ ದಾಖಲಾತಿಗಳು ಮಾದಿಗರಂತ ಯಾರು ಬರ್ಸಿರ್ತೀರಿ ಆ ದಾಖಲಾತಿಗಳೊಂದಿಗೆ ಮಾದಿಗಂತೆ ಬರ್ಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ.
ಒಂದು 30 ವರ್ಷದ ಮಾದಿಗರ ಹೋರಾಟದ ನಿಮಿತ್ತವಾಗಿ ಇವತ್ತು ರಾಜ್ಯ ಸರ್ಕಾರ ನಾಮೋಹನ್ ದಾಸ್ ಆಯೋಗದ ನೇತೃತ್ವದಲ್ಲಿ ಇವತ್ತ 101 ಜಾತಿ ಜನಗಣತಿಯನ್ನು ಪರಿಶಿಷ್ಟ ಜಾತಿ ಒಳಗೊಂಡಂತೆ ಏನು ಜನಗಣತಿ ನಡೀತಾ ಇದೆ. ಈ ಒಂದು ಜನಗಣತಿಯಲ್ಲಿ ಸಾಕಷ್ಟು ಏನಂತಂದ್ರೆ ಲೋಪದೋಷಗಳು ನಡೀತಾ ಇದೆ. ಏನೇನು ಲೋಪದೋಷಗಳು ಅಂತಂದ್ರೆ, ಈಗ ಜನಗಣತಿ ಆ್ಯಪ್ ಮುಖಾಂತರ ಜನಗಣತಿ ಮಾಡ್ಬೇಕಂತ ಸರ್ಕಾರ ಒಂದು ಆದೇಶ ಮಾಡ್ಯದ. ಆಯೋಗವನ್ನು ಇದು ಆ್ಯಪ್ದಲ್ಲಿ ಕರೆಕ್ಟಾಗಿ ಶಿಕ್ಷಕರು ಮಾಡ್ತಾ ಇಲ್ಲ. ಅವರು ಇವತ್ತು 101 ಜಾತಿ ಒಂದು ಕೋಡ್ ಕೊಟ್ಟಾರ. ಆ ಕೋಡ್ನಲ್ಲಿ ಏನಾಗ್ಯದ ಅಂತಂದ್ರ ಇವತ್ತು ಮಾದಿಗೆ ಅಂತ ಹೆಸರು ಬರ್ಕತ್ತಾರ. ಆದ್ರ ಕೋಡ್ ಮಾದಿಗರ ಕೋಡ್ ಏನಂತಂದ್ರ 061 ಅದ. ಅವ್ರು ಏನ್ ಮಾಡ್ಲತ್ತಾರ 044 ಹಾಕ್ಲತ್ತಾರ. ಅಂದ್ರೆ ಇದು ಬಹಳಷ್ಟು ಏನಂತಂದ್ರ ಶಿಕ್ಷಕರು ಏನಂತಂದ್ರ ಭಾಳ ಷಡ್ಯಂತರ್ಲಿಂತ ಏನಂತಂದ್ರೆ ಈ ಕೆಲಸ ಏನಂತಂದ್ರೆ ಮುಂದುವರ್ಸ್ಲತ್ತಾರ. ಅದಕ್ಕೆ ಇವತ್ತು ಈ ಮಾಧ್ಯಮ ಮುಖಾಂತರ ನಾವೊಂದು ಮನವಿ ಮಾಡ್ಕೊತೀನಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಎಸಿಗೆ ಆ ಸಂಬಂಧಪಟ್ಟಂತ ಏನು ಕಮಿಟಿ ಅದ, ಇದು ಏನು ಸೆನ್ಸೆನ್ಸ್ ಮಾಡೋದು ಏನು ಕಮಿಟಿ ಅದ, ಆ ಕಮಿಟಿದವ್ರಿಗೆ ನಾವೊಂದು ಮನವಿ ಮಾಡ್ಕೊತೀನಿ. ಇನ್ನೂ ಒಂದು ಸರ್ತಿ ಏನಂತಂದ್ರೆ ಶಿಕ್ಷಕರಿಗೆ ನೀವು ಕರೆಕ್ಟಾಗಿ ತರಬೇತಿ ಕೊಟ್ಟಿಗೆಸಿ ಯಾವ ಜಾತಿ ಯಾವ ಕೋಡ್ನಲ್ಲಿ ಬರ್ತದ ಅದು ಆ ಕೋಡ್ನಲ್ಲಿ ನೋಂದಣಿ ಮಾಡ್ಬೇಕಂತ ಹೇಳ್ತೀವಿ. ಒಂದು ಉಪತಿ ಆ ಥರಗಿನ ಶಿಕ್ಷಕರು ತಪ್ಪು ಮಾಹಿತಿ ಏನಂತಂದ್ರೆ ಮಾಡ್ಲತ್ತಿದ್ರು ಅಂತ ಅಂತರ ಮೇಲೆ ನಿರ್ದಿಷ್ಟವಾದಂಥ ಕ್ರಮ ಕೈಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ತಿಳಿಪಡಿಸೋದೇನಪ್ಪ ಅಂತಂದ್ರ, ನಾಗಮೋಹನ್ ವರದಿ ಅಂತಕ್ಕಂಥದ್ದು ನಮಗೆ ಜರೂರತ್ತೇ ಇಲ್ಲ ನಮ್ಮ ರಾಜ್ಯಕ್ಕೆ. ಯಾಕಪ್ಪ ಅಂತಂದ್ರ ಅದು ಎಲ್ಲ ಆಗೋಗ ಅಧ್ಯಾಯ ಆಗಿದೆ. 35 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ನಮ್ಮ ಮಾದಿಗ ಸಮಾಜ ಹಿರಿಯ ಮುಖಂಡರು ಎಲ್ಲ ರಾಜ್ಯದಂತೆ. ಈಗ ನಾಗಮೋಹನ್ ದಾಸ್ ವರದಿ ಈಗ ನೆಲ ರಾಜ್ಯಗಳಲ್ಲಿ ಎಲ್ಲ ಕಡೆ ಸದಸ್ಯ ಆಯೋಗ ಏನಪ್ಪ ಅಂತಂದ್ರ ಚಲಾವಣೆಯಲ್ಲಿ ಬಂದಿದೆ. ಆದ್ರ ಇಲ್ಲಿ ಏನೋ ಒಂದು ಕುಂಟ ಅಡ್ಡಿ ಹಚ್ಕೊಂಡ್ ಸರ್ಕಾರ ಇದು ಒಂದು ಹೊಸದು ನಾಗಮೋಹನ್ ದಾಸ ವರದಿ ಇನ್ನ ತಿಳಿಪಡಿಸಿಲ್ಲ ಅಂತಕ್ಕಂಥದ್ದು ಒಂದು ವಿಷಯ ಆಗಿ ಇದು ಚಾಲನೆ ಕೊಟ್ಟಿದಾರ. ಇರ್ಲಿ, ನಾವು ಯಾಕಂದ್ರೆ ನಾವು ಇರೋದೇ ಸತ್ಯ ಅದ, ನಾವು ಅದಕ್ಕೇನು ಅಂಜಂಗಿಲ್ಲ. ಇನ್ನೂ 2 ಸಲ ಸಮೀಕ್ಷೆ ಮಾಡಲ್ಲಕ್ಕ ನಮಗೇನು ಅದ್ರ ಬಗ್ಗೆ ಏನು ಸಂಕೋಚ ಇಲ್ಲ. ಆದ್ರ ತಾರತಮ್ಯ ಏನ್ ನಡೀತಾ ಇದೆಯಪ್ಪ ಅಂತಂದ್ರ ಇಲ್ಲಿ ಏನ್ ಇವ್ರು ಮೊಬೈಲ್ ಒಂದು ದೊಡ್ಡ ಒಂದು ಟೆಕ್ನಿಕಲಿ ಒಂದು ದೊಡ್ಡ ಒಂದು ಮಷಿನರಿಯನ್ನು ಇಟ್ಟಿಲ್ಲ. ಯಾವುದೋ ಒಂದು ಮಕ್ಕಳದು ಅಥವಾ ಗಂಡನ ಮೊಬೈಲ್ ತೊಂದು ಟೀಚರ್ಸ್ಗಳು ಸಮೀಕ್ಷೆ ಮಾಡ್ಲಕ್ ಹೋದಾಗ ಅವ್ರ ಮನೆಯವ್ರದ್ದು 10 ಕಾಲ್ ಬರ್ತಾ ಇದಾವ. ಅದರಲ್ಲಿ ಅದಕ್ಕಿಂತ ಮೀರಿ ಸರ್ವರ್ ಡೌನ್ ಇದೆ. ಇವತ್ತು ನಾವು ಬ್ಯಾಂಕಿಗೆ ನಮ್ ದುಡ್ಡು ರೊಕ್ಕ ತಕ್ಕೊಳಕ್ ಹೋದ್ರೆ ನಮ್ ದುಡ್ಡು ಬರ್ಲಾಕ ನಿಂದಿರ್ಬೇಕಾಗ್ತದ. ಇದು ರಾಜ್ಯದಂತೆ ಏನಪ್ಪಾ ಅಂದ್ರೆ ಸಮೀಕ್ಷೆ ಮಾಡ್ಲಕ್ಕ ನೀವು 15 ದಿವಸ 20 ದಿವಸ ಕಾಲಾವಕಾಶ ಕೊಟ್ಟರೆ ಅದು ಸರಿಪಡಿಸೋದ ಆಗ್ಲಕ್ಕಿಲ್ಲ, ಆಗಲ್ಲ ಹಂಗಲ್ಲ. ಅದು ಆದ ಕಾರಣ ಸರ್ಕಾರಕ್ಕೆ ನಮ್ದು ಏನು ಒತ್ತಾಯ ಅದ, ಮನವಿ ಅಲ್ಲ, ಒತ್ತಾಯ ಅದ. ಯಾಕಂದ್ರೆ ನಮ್ದು ಸಮಾಜದ ಜೀವನ ಏಳು ಬೀಳಕ್ಕಂಥದ್ದು ಒಂದು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಹಾನಿ ಆಗೋಕ್ಕಂಥ ವಿಷಯ ಅದ ಇದು. ಅದಕ್ಕೆ ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ, ನಮಗೆ ಯಾರ ಪಾಲ ಯಾರಿಗೆ ನಮಗೆ ಎಷ್ಟು ಬೇಕಂತಕ್ಕಂಥ ನಮ್ಮ ಉದ್ದೇಶ ಒಂದೇ ಆಗ್ಯಾವ. ಅದ್ರ ಸಲುವಾಗ ಅದು ಏನಪ್ಪಾ ಅಂದ್ರೆ ಸರ್ವರ್ ಡೌನ್ ಇದ್ದಕ್ಕಂತ ಅದಕ್ಕೆ ಏನು ನೀವು ಸರಿಪಡಿಸ್ತೀರಿ, ಟೆಕ್ನಿಕಲಿ ಏನು ಮಾಡ್ತೀರಿ ರಾಜ್ಯದವರು ಜಿಲ್ಲಾಧಿಕಾರಿಗಳು ನಮಗೆ ಗೊತ್ತಿಲ್ಲ. ಒಂದನೇದು. ಎರಡನೇದು, ಕಾಲ ಅವಕಾಶ ಅಂತಕ್ಕಂಥದ್ದೇ ಇರಬಾರ್ದು. ನೀವು ಪೂರಾ ಪರಿಪೂರ್ಣ ಆಗೋವರೆಗೆ ನೀವು ಮಾಡ್ಬೇಕಂತಕ್ಕಂಥ ನಮ್ಮ ಒತ್ತಾಯ ಅದ, ರಿಕ್ವೆಸ್ಟ್ ಇಲ್ಲ. ಇಲ್ಲಂತಂದ್ರೆ ರಾಜ್ಯದಂತೆ ಉಗ್ರ ಹೋರಾಟ ಚಾಲೂ ಮಾಡ್ಲಕ್ ನಾವು ಬಯಸ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದಂತ ಹೇಳ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿಗೋಸ್ಕರ ಇವತ್ತು ಸರ್ಕಾರ ನಾಗಮೋಹನ್ ದಾಸ್ ಅವರ ಆಯೋಗದ ಒಂದು ಸಮಿತಿಯನ್ನು ರಚನೆ ಮಾಡಿ ಇವತ್ತು ಮನೆ ಮನೆಗೆ ಸಮೀಕ್ಷೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಇವತ್ತು ಆಯೋಗ ಕೆಲಸ ಮಾಡ್ತಾ ಇದೆ. ಆದರೆ ಆ ಒಂದು ಸಮೀಕ್ಷೆಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ. ಬಟ್ ನಾನು ಒಂದು ಸರ್ಕಾರಕ್ಕೆ, ಈ ಆಯೋಗಕ್ಕೆ ಒಂದು ವಿನಂತಿ ಮಾಡ್ತೀನಿ.
ಯಾರ ಮನೆಗೆ ನೀವು ಹೋಗಿರ್ತೀರಿ, ಇವತ್ತು ಒಂದು ಆ್ಯಪ್ ಮಾಡಿದ್ದಾರೆ. ಆ ಆ್ಯಪ್ ಅಂತೂ ಬಹಳಷ್ಟು ಸ್ಲೋ ಹೋಗ್ತಾ ಇದೆ. ಸ್ಪೆಷಲ್ ಆ್ಯಪ್ ಮಾಡ್ಬೇಕು ಅದಕ್ಕೆ, ಅಂದರೆ 5 ನಿಮಿಷದಲ್ಲಿ ಆ ಮನೆ ಮುಗಿಬೇಕು. ಅಂದರೆ ಇದು ಜಲ್ದಿ ಕೆಲಸ ಕಾರ್ಯ ಮುಗುತ್ತದೆ. ಆಮೇಲೆ ಅಲ್ಲಿ ಯಾವ್ದು ಮನೆಗೆ ನೀವು ಹೋಗ್ತೀರಿ, ಅವ್ರು ಏನು ಬರೆಸಿರ್ತಾರ ಅದು ನಿಮ್ಮ ಆ್ಯಪಲ್ಲಿ ಬರುತ್ತೆ, ಕೋಡ್ ಬರುತ್ತೆ. ಆ ಕೋಡ್ ಹಾಕಿ ಮತ್ತು ನಮ್ಮದು ಕೋಡ್ ಹಾಕಿ ಯಾವ ಜಾತಿ ಬರೆಸ್ಯಾರ ಅಂತೇಳಿ ಅವ್ರಿಗೆ ರಿಸಿಪ್ಟ್ ಕೊಟ್ಟು ಬರ್ಬೇಕು ನೀವು. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಗೊಂದಲ ಆಗ್ತಾ ಇದೆ. ಇವತ್ತು ನಮ್ಮ ಮಾದಿಗರ ಮನೆಗೆ ಹೋದ್ರೆ ಅಂದ್ರೆ ನೀವು ಮಾದಿಗರ ಎಷ್ಟು ಜನಸಂಖ್ಯೆ ಬರೆಸಿದ್ರು, ಆ ನಿಮ್ಮ ಹೆಸರು ಓದಂಥ ಅಧಿಕಾರಿ ಸಿಗ್ನೇಚರ್ ಮಾಡಿ ಅವ್ರು ಬಂದಂಥ ಮೆಸೇಜ್ ಕೋಡ್ ಒಂದು ಎಕ್ಸೆಪ್ಟ್ ಆಗಿದಂಥ ಕೋಡ್ ಹಾಕಿ ಮತ್ತು ಜಾತಿ ಕಾಲಮ್ ನಂಬರ್ ಕೋಡ್ ಹಾಕಿ ಒಂದು ರಿಸಿಪ್ಟ್ ಕೊಟ್ಟು ಬರ್ಬೇಕು ಅವ್ರಿಗೆ. ಅಂದಾಗ ಮಾತ್ರ ಸರಿಯಾದಂಥ ಪರಿಪೂರ್ಣವಾದಂಥ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಅದ. ಮತ್ತು ನಾವು ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ನಾನು ಒಂದು ಮನವಿ ಮಾಡ್ತೀನಿ, ಇವತ್ತು ಎಷ್ಟು ಆಗಿದ್ದಾವೆ ದಿನ ಡೈಲಿ ಸರ್ಕಾರ ವರದಿ ಕೊಡ್ಬೇಕು. ಯಾಕಂತಂದ್ರೆ ಇವತ್ತು ಆನ್ಲೈನಲ್ಲಿ ಆಗುತ್ತಿದೆ. ಇವತ್ತು ಎಷ್ಟಾಗಿದೆ ಅಂತ ಸರ್ಕಾರಕ್ಕೆ ಮಾಹಿತಿ ಇರ್ತದೆ. ಯಾಕಂತಂದ್ರೆ ನಾವೇನು ಪೇಪರ್ದಲ್ಲಿ ಬರ್ಕೊಂಡು ಹೋಗಿ ಕೊಡ್ಬೇಕಂತ ಏನಿಲ್ಲ. ಇವತ್ತಾದಂಥ ಸಂಖ್ಯೆಯನ್ನು ನಾಳೆ ಬೆಳಗ್ಗೆ ಬಿಡುಗಡೆ ಮಾಡ್ಬೇಕು ಸರ್ಕಾರ. ಯಾವ ಕ್ರಮ ಸಂಖ್ಯೆದ ಮೇಲೆ ಎಷ್ಟು ಸಂಖ್ಯೆ ಆಗಿದೆ ಒಂದು. ಆಮೇಲೆ ನಾವೇನು ಹೇಳ್ತಾ ಇದ್ದೀವಿ, ಕಾಲಾವಕಾಶ ಹೆಚ್ಚಿಗೆ ಕೊಡಬೇಕು ಇಲ್ಲಂತಿಲ್ಲ, ಬಟ್ ಕಾಲಾವಕಾಶ ಕೊಡುವವರೆಗೆ ಸರ್ಕಾರದಲ್ಲಿ ಎಲ್ಲ ನೇಮಕಾತಿಗಳು ಬಡ್ತಿಗಳು ನಿಂದಿರಿಸಬೇಕು. ನಮ್ಮ ಕಾಲಾವಕಾಶವನ್ನು ಉಪಯೋಗ ಇಟ್ಟುಕೊಂಡು ನೀವು ಸರ್ಕಾರ ಯಾವುದಾದ್ರೂ ನೇಮಕಾತಿಗಳಾಗಲಿ ಮತ್ತು ಬಡ್ತಿಗಳಲ್ಲಿ ಮಾಡಿದರೆ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ. ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದರು, ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಹೇಳಿದರು, ನಾನು ಯಾವುದೇ ಬಡತೆ ಮೀಸಲಾತಿ ಮಾಡೋದಿಲ್ಲ, ಯಾವುದೇ ಸರ್ಕಾರದ ನೇಮಕಾತಿ ಮಾಡುವುದಿಲ್ಲ, ಒಳ ಮೀಸಲಾತಿ ಜಾರಿ ಮಾಡುವುದು ನಾನು ಜಾರಿ ಮಾಡಿದ ಮೇಲೇನೆ ಈ ಎಲ್ಲ ನೇಮಕಾತಿಗಳನ್ನು ಜಾರಿಗೆ ತರ್ತೀನಿ ಅಂತ ಹೇಳಿದರು. ಆದ್ರೆ ಇವತ್ತು ಸರ್ಕಾರ ಎಲ್ಲೋ ಒಂದ್ ಕಡೆ ಕುಂಟು ನೆಪ ಹೇಳಿ ಈ ನಮ್ಮ ಮಾದಿಗ ಸಮುದಾಯಕ್ಕೆ ಮೋಸ ಮಾಡ್ಲಿಕ್ಕೆ ಹೊಂಟಿದೆ. ಆದ್ರೆ ಇದು ನಾವು ಎಂದೂ ಕೂಡ ಸಹಿಸಲ್ಲ. ಇದು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅವ್ರಿಗೆ ರಿಸಿಪ್ಟ್ ಕೊಡ್ರಿ. ಅಧಿಕಾರಿಗಳಿಗೆ ಮಾಹಿತಿ ಕೊರತೆ ಇದೆ ಮತ್ತು ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯ ಸರ್ಕಾರದ ಕೆಲಸ ಬಹಳ ಕುಂಟು ನೆಪದಿಂದ ನಡೆದಿದೆ. ಹಾಗಾಗಿ ನನ್ನ ಒಂದು ಆಗ್ರಹ ಇದೆ, ಇದನ್ನು ನಾನು ಹೇಳಿ ಈ ಮೂಲಕ ನಮ್ಮ ಸಮುದಾಯದ ಎಲ್ಲ ನನ್ನ ಸೋದರರಿಗೆ ಇನ್ನೊಂದು ವಿನಂತಿ ಮಾಡ್ತೀನಿ. ಆ ಒಂದು ಏರಿಯಾಗೆ ಬಂದಾಗ ನಾವು ಯಾರಾದರೂ ಒಬ್ಬರವ್ರ ಜೊತೆಗಿದ್ದು ಪ್ರತಿ ಮನೆ ಕರ್ಕೊಂಡು ಹೋಗಿ ಅವರಿಗೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸ ಆಗಬೇಕು, ಬರ್ಸ್ತಕ್ಕಂಥ ಕೆಲಸ ಆಗಬೇಕು. ಇದು ನಿಮ್ಮ ಮೂಲಕ ನಮ್ಮ ಮಾದಿಗ ಸ್ನೇಹಿತರಲ್ಲಿ ನನ್ನ ವಿನಂತಿ ಇದೆ.